ಇಲ್ಲ ನೀವು ಸ್ಟಾರ್ಟಿಂಗ್ ಯಾವಾಗ ಹೋಗಿದ್ರಿ ಇಲ್ಲಿಂದ? ಅದೇ 18ರಿಂದ ಇಲ್ಲಿ ಬಿಟ್ಟಿದ್ದು ಹುಬ್ಳಿಯಿಂದ 19ಕ್ಕೆ ರೀಚ್ ಆದ್ವಿ ಬೆಳಿಗ್ಗೆ. 19 ರೀಚ್ ಆಗಿ ಮೂರು ದಿವಸ ಚೆನ್ನಾಗಿ ನಡೀತಾ ಇತ್ತು ಪ್ಲೇಸ್. ಫಸ್ಟ್ 3 days ಚೆನ್ನಾಗಿ ಎಂಜಾಯ್ಮೆಂಟ್ ಆಯಿತು. ಬಟ್ ನೆಕ್ಸ್ಟ್ ಏನು ಪೆಹಲ್ಗಾಮ್ ಹೋಗೋ ದಿವಸ ಇತ್ತಲ್ಲ, ಅವತ್ತು ಸುಮಾರು ಅಬ್ಸ್ಟ್ರಕ್ಷನ್ಸ್ ದಾಟ್ಕೊಂಡೇ ಹೋದ್ವಿ. ಬಟ್ ಅದು ಏನು ಅಬ್ಸ್ಟ್ರಕ್ಷನ್ ದಾಟ್ಕೊಂಡು ಮೇಲೆ ಹೋದ್ವಲ್ಲ, ಅಲ್ಲಿ ಸ್ವರ್ಗ ಇದ್ದಿದ್ದು ನರಕಾಗಿ ಕನ್ವರ್ಟ್ ಆಗಿಬಿಡ್ತು ನೋಡ್ರಿ ಆ ಒಂದು ಜಾಗದಲ್ಲಿ. ಅದೇ ಒಂದು ಮೇನ್ ಭಾಳ ಬ್ಯಾಡ್ ಇನ್ಸಿಡೆಂಟ್ ಆಗಿದ್ದಲ್ಲಿ. ಆಮೇಲೆ ಆ ಟೈಮಲ್ಲಿ ಒಂದು ಮೆಸೇಜ್ ಏನು ಹೇಳ್ತಂದರೆ, ಯಾರೇ ಆಯಿತು ಪ್ಯಾನಿಕ್ ಆಗಲಾರ್ದಂಗೆ ಆ ಒಂದು ಕ್ಷಣದಲ್ಲಿ ಒಂದು ಕಾಮನ್ ಸೆನ್ಸ್ ಉಪಯೋಗಿಸಿದ್ರೆ ಬದುಕಿ ಬರೋ ಚಾನ್ಸ್ ಇದಾವೆ. ಯಾಕಂದರೆ ಆ ಟೈಮಲ್ಲಿ ಅದನ್ನು ಮಾಡಿದ್ಕೊಂಡು ಒಂದು 15-20 ಸೆಕೆಂಡ್ ನಾವು ಎಷ್ಟೋ ಮಂದಿ ಉಳಿಸ್ಕೊಂಡು ಬಂದ್ವಿ, ನಾವು ಉಳ್ಕೊಂಡೇ ಬಂದ್ವಿ ಜೊತೆಗೆ. ಸುಮ್ ಶೂಟ್ ಮಾಡ್ಕೊಂಡು ಹೊಡ್ತಿದ್ರು. ಪರ್ಟಿಕ್ಯುಲರ್ ಹಂಗೇನು ಮಾಡಲಿಲ್ಲ. ಫಸ್ಟಿಗೆ ಹಂಗೆ ಹೆಂಗೆ ಬೇಕು ರ್ಯಾಂಡಮ್ ಆಗಿ ಶೂಟ್ ಮಾಡಿಬಿಟ್ರು, ಸುಮ್ಮನೆ ಶೂಟ್ ಮಾಡ್ಕೊಂತ ಬಂದರು. ಬಟ್ ಆಫ್ಟರ್ ದಟ್ ಅದೇನೋ ಆಯ್ತು ನಂಗೆ ಗೊತ್ತಿಲ್ಲ. ನಾವು ಕೆಳಗೆ ಹೋಗ್ತಾ ಇದ್ವಿ ಇನ್ನು, ಯಾಕಂದ್ರೆ 7 ಕಿಲೋಮೀಟರ್ ಇದೆ ಸರ್ ಅದು. ರೀ ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನಾ? ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. 7 ಕಿಲೋಮೀಟರ್ ಬರೀ ಕುದುರೆ ಹೋಗಾದಿ. ಅದು ಯಾವುದೇ ಥರದ ರೋಡ್ ಇಲ್ಲ, ಏನೂ ಇಲ್ಲ ಅಲ್ಲಿ. ಕುದುರೆ ಹೋಗಾದಿಯಲ್ಲ, ಸೊ ನಡ್ಕೊಂಡು ಬರುವಾಗ ಕಾಲು ಸಿಕ್ಕೊಂಡು ಎಷ್ಟೋ ಮಂದಿ ಬಿದ್ದರು. ಫಸ್ಟ್ ನಮ್ಮ ವೈಫ್ ಓಡೋದ್ರು, ಆಮೇಲೆ ನಾನು ಅಲ್ಲಿ ನಿಂತ್ಕೊಂಡೆ. ಅವ್ರನ್ನ ಹೋಗಿ ಒಂದೇನೋ ಕುದುರೆ ಮೇಲೆ ಒಂದು ಹಚ್ಚಿದೆ. ಮತ್ತು ಇವ್ರನ್ನ ಕರ್ಕೊಂಡು ಮತ್ತೆ ಅವ್ರಿಗೆ ಕಾಲು ಸಿಕ್ಕೊಂಡು ಅವ್ರನ್ನ ತಕ್ಕೊಂಡು ಅವರು ಚಪ್ಪಲಿಯೆಲ್ಲ ಸಿಕ್ಕೊಂಡ್ಬಿಟ್ಟವೆ, ಕಾಲು ತೆಗಿಯಕ್ಕೆ ಬರ್ತಾಯಿಲ್ಲ. ಆಮೇಲೆ ಅವ್ರನ್ನೂ ಏನೋ ಮಾಡಿ ಎಳ್ಕೊಂಡು ಬಂದೆ ಸರ್, ಒಂದು 50-60 ಮೀಟರ್ ದೂರ ಹಿಂದೆ ಹೋಗಿ. ಬಟ್ ಅವ್ರನ್ನೂ ಸುಮಾರು ಜನ ವಯಸ್ಸಾದವರು ನಮ್ಮ ಜೊತೆಗೆ ಹೋಗಿ ಬರ್ತಿದ್ರು, ಜೊತೆ ಕುದುರೆಗಳು ಓಡಿ ಬರ್ತಾಯಿದ್ವು. ಅಲ್ಲಿ ಯಾರನ್ನ ಎಷ್ಟೋ ಮಂದಿಗೆ ಕೈ ಮುಗಿದು ಬೇಡಿದ್ವಿ, ಕುದುರೆ ಮೇಲೆ ಹಚ್ಕೊಂಡು ಹೋಗ್ರಪ್ಪ ಅಟ್ಲೀಸ್ಟ್ ವಯಸ್ಸಾದ್ರೆ ಅಂತಂದು. ಯಾರೂ ನಮಗೆ ಲಾಸ್ಟಿಗೆ ಇನ್ನೇನು ಅರ್ಧ ಕಿಲೋಮೀಟರ್ ಅವಾಗ ಬಂದು ಹಚ್ಕೊಂಡು ಹೋದ್ರು. ಅವ್ರಿಗೆ ಸಿಗ್ಲಿಲ್ಲ. ಯಾಕಂದ್ರೆ ಅಷ್ಟು. ಆಮೇಲೆ ಇವರಿಬ್ಬರನ್ನ ಹಚ್ಚಿದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಒಬ್ಬರು ಅಜ್ಜಿ ಅವರ ಕಾಲು ಸಿಕ್ಕೊಂಡು ಅವ್ರಿಗೆ ಹೇಳ್ಕೊಂಡು ಹೋದ್ವಿ. ಆಮೇಲೆ ನಮಗೆ ಇನ್ನೊಂದು ಲಾಸ್ಟ್ ಕುದುರೆ ಓಡಿ ಬರ್ತಾ ಇತ್ತು ಮೆಲ್ಲಿಗೆ, ಅದನ್ನ ಹಿಡ್ಕೊಂಡು ನಾನು ಹತ್ಕೊಂಡು ಒಂದು ಅರ್ಧ ಕಿಲೋಮೀಟರ್ ಬಂದೆ ಸರ್. ಹೌದೌದು ಸರ್, ತುಂಬ ದೊಡ್ಡ ಒಂದು ಇದರಿಂದ ತಪ್ಸ್ಕೊಂಡು ಬಂದ್ವಿ ಸರ್, ದೇವ್ರ ದಯೆಯಿಂದ ಪಾರಾಗಿ ಬಂದಿದ್ವಿ. ಬಟ್ ಏನಿಲ್ಲ ಸರ್, ಯಾರು ಪ್ಯಾನಿಕ್ ಆಗದಾರ್ದಂಗೆ ಆ ಟೈಮಲ್ಲಿ ಒಂದು ಸ್ವಲ್ಪ ಸೆನ್ಸ್ ಉಪಯೋಗಿಸ್ಬಿಟ್ರೆ ಬದುಕಿ ಬರ್ಬೋದು ಅಂತ ಹೇಳ್ತೀನಿ ಸರ್. ಅಷ್ಟೇ, ಹೆದರ್ಬಾರ್ದು ಅಷ್ಟೇ ಸರ್.